ಈ ಸ್ಟ್ರಾಬೆರಿ ನೋಡ್ತಾ ಇದ್ದರೆ ತಿನ್ನೋಕ್ಕೆ ಮನಸ್ಸು ಬರ್ತಿಲ್ಲ, ಹಾಗೆ ಫೋಟೋ ವಿಡಿಯೋ ತಗೊಂಡಿದ್ದೆ. ವಾರದಲ್ಲಿ ಒಂದು 3 ಥರ ಹಣ್ಣಾದರೂ ತಿಂತಾ ಇರಬೇಕು. ಆ್ಯಂಡ್ ನಾನು ಕೂಡ ನನ್ನ ಡಯಟಲ್ಲಿ ಇವತ್ತು ಈ ಫ್ರೂಟ್ನ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಏನೇನೆಲ್ಲ ರೂಲ್ಸ್ ತರ್ತಾರಲ್ವ ಈ ಕಾನೂನವರು, ದುಡ್ಡು ಮಾಡೋಕ್ಕೆ, ಟ್ಯಾಕ್ಸ್ ತಗೊಳಕ್ಕೆ. ನಂದು ಗಾಡಿದು ಚೇಂಜ್ ಮಾಡ್ಬೇಕು ಹಂಗಾರೆ. ಅಂದ್ರೆ ಗೊತ್ತಾಗಲ್ಲ, ಟೈಮ್ ಆಗೇ ಬರುತ್ತೆ. ಅದು ಕೊಡಕ್ಕೆ ಸುಮಾರಿಸ್ಬೇಕಲ್ಲ ನಂಬರ. ಗೊತ್ತಲ್ವ, ಅವರು ಮನೆಗೂ ಒಂದೊಂದು ಕಾರ್ ಇರುತ್ತೆ ಅಂತ. ಮನೆಯಿಂದನೂ 700 ರೂಪಾಯಿ ಅವ್ರ ಅಕೌಂಟಿಗೆ ಬಿದ್ದರೆ ಸಾಕಲ್ಲ, ನಡೀತಲ್ಲ ಅವ್ರ ಮನೆ ಸಂಸಾರ. ಹೊಸ ನಂಬರ್ ಪ್ಲೇಟಲ್ಲಿ ಇಲ್ಲಿ ಕೆಳಗಡೆ ಒಂದು ನಂಬರ್ ಇರುತ್ತೆ. ಈ ನಂಬರಿಗೋಸ್ಕರ ಚೇಂಜ್ ಮಾಡಿದ್ದು. ಬಟ್ ಹಳೇ ನಂಬರ್ ಪ್ಲೇಟಲ್ಲಿ ನಂಬರ್ ಇಲ್ಲ ಅಲ್ಲ, ಅದು ಅದು ಚೇಂಜ್ ಮಾಡಬೇಕಾ? ಅದೇನು ಅದು ಹಾಕ್ಸ್ಬೇಕಾ ಈಗ? ಎಲ್ಲಿಗೆ ತೋರ್ಸಿ ಬರ್ಬೇಕದ್ ಗಾಡಿ? ಮ್ಯಾನೇಜರ್ ಅವ್ನ ನಂಬರ್ ತಗೊಂಡಿದ್ದೀನಿ. ನಾಳೆ ಭಾನುವಾರ ಆರಾಮಾಗಿ ಅಜ್ಜಲ್ಲಿ ಇರ್ತಾನೆ, ತಗೊಂಡೋಗಿ ಸಿಕ್ಕಪ್ಪ. ಸೊ ಗೈಸ್, ನೀವು ಯಾರಾದರೂ ನಂಬರ್ ಪ್ಲೇಟ್ ಚೇಂಜ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಿಮ್ಮ ನಿಯರೆಸ್ಟ್ ಶೋರೂಮಿಗೆ ಹೋಗಿ ನಂಬರ್ ಪ್ಲೇಟ್ನ ಚೇಂಜ್ ಮಾಡಿಸಿ. ನೀವು ಯಾವ ಶೋರೂಮಲ್ಲಿ ಗಾಡಿ ತೊಗೊಂಡಿರ್ತೀರೋ ಅಲ್ಲೇ ನಂಬರ್ ಪ್ಲೇಟ್ ಕೊಡ್ತಾರೆ ನಿಮಗೆ. ಸೊ ಕಾಸ್ಟ್ 700 ರೂಪೀಸ್. ನಮ್ಮ ಡ್ಯಾಡಿ ಹೇಳ್ದಂಗೆ ನಂಬರ್ ಪ್ಲೇಟಿಗೆ ಅದು 700 ರೂಪೀಸ್. 2 ವೀಲರಿಗೆ ಎಷ್ಟು ಅಂತ ಗೊತ್ತಿಲ್ಲ, ಇನ್ನು ನಾನು ನಂದು ಸ್ಕೂಟಿಗೆ ಮಾಡಿಸಿಲ್ಲ, ಹೋಗಿ ಮಾಡಿಸ್ಬೇಕು. ಗೌರ್ಮೆಂಟ್ ಅವರು ಎಕ್ಸ್ಟೆಂಡ್ ಮಾಡಿದ್ದಾರೆ ಡೇಟ್, ಸೆಪ್ಟೆಂಬರ್ ತನಕನೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಇವ್ರು ಹೇಳ್ದಂಗೆ ನನಗೆ ಈಗ ಮಾಹಿತಿ ಸಿಕ್ತು. ಆ್ಯಂಡ್ ಐ ವಾಸ್ ನಾಟ್ ಅವೇರ್ ಆಫ್ ದಿಸ್. ಸೊ ನನಗೆ ಗೊತ್ತಾಯ್ತಲ್ಲ, ಹಾಗೆ ನಿಮಗೂ ಶೇರ್ ಮಾಡ್ತಿದ್ದೀನಿ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಯಾರ್ಯಾರಿಗೆಲ್ಲ ಗೊತ್ತಿಲ್ಲ, ಇನ್ನೂ ಚೇಂಜ್ ಮಾಡಿಸಿಲ್ಲ, ಮಾಡಿ. 2020 ಮೇಲೆ ತೊಗೊಂಡಿರ್ತೀರ ಗಾಡಿ, ಅದಕ್ಕೇನು ಬೇಡ ಅನಿಸುತ್ತೆ. ಬಟ್ ಅದ್ರ ಮುಂಚೆ ತೊಗೊಂಡಿರೋ ಗಾಡಿಗಳಿಗೆಲ್ಲ ನಂಬರ್ ಪ್ಲೇಟ್ನ ಚೇಂಜ್ ಮಾಡಿಸ್ಬೇಕು. ಅದೊಂದು ನಂಬರ್ ಬರುತ್ತೆ, ಅದು ಸ್ಕ್ಯಾನ್ ಆಗುತ್ತಂತೆ. ಹಳೆ ನಂಬರ್ ಪ್ಲೇಟಲ್ಲೆಲ್ಲ ನಂಬರ್ ಇರಲಿಲ್ಲ, ನಾನು ನಿಮ್ಗೆ ತೋರಿಸಿದ್ದೀನಲ್ಲ, 2 ಡಿಫ್ರೆನ್ಸ್ ಅಷ್ಟೇ, ಇನ್ನೇನಿಲ್ಲ, ನಂಬರೆಲ್ಲ ಸೇಮ್ ಇರುತ್ತೆ. ಅದು ಗ್ಯಾರೇಜ್ ಯಾರೊಬ್ರು ಹೇಳಿದ್ರು, ಅದು ಮೆಶ್ ಹಾಕೋದು ಬರೀ ಅದು ಉಪ್ಪಳ್ಳಿ ಇದೆಯಲ್ಲ ಅಲ್ಲಿ ಮಾತ್ರ ಇರೋದು ಅಂತ, ಚಿಕ್ಕಮಂಗ್ಳೂರಲ್ಲಿ ಒಂದೇ ಕಡೆ ಇರೋದು ಅಂದರು. ಸರ್ವಿಸ್ ಮಾಡಿಸ್ ಎಲ್ಲ ಕಡೆನೂ ಅದು ಮಾಡ್ತಾರಾ? ಇಲ್ಲಿ ಯಾರೋ ವಾಶ್ ಮಾಡ್ತಾರಲ್ಲ ಗಾಡಿಯಲ್ಲಿ, ಅವಾಗ ಮಾಡ್ಸೋತ್ತಿಗೆ ಈ ಥರ ಇಲ್ಲಿ ಸಿಕ್ತು ಅವ್ರಿಗೆ, ವಾಶ್ ಮಾಡೋತ್ತಿಗೆನೆ ಹೋಗಿ ಹಾಕ್ಸಿ ಅಂದರು. ಎಲ್ಲಿ ಅನ್ನೋತ್ತಿಗೆ ಇಡೀ ಚಿಕ್ಕಮಂಗ್ಳೂರಲ್ಲಿ ಉಪ್ಪಳ್ಳಿಲಿ ಮಾತ್ರ ಹಾಕೋದು ಅಂದರು. ಮೆಶ್ ಹಾಕಕ್ಕೆ ಅದೇ ಅದು ಫೋಟೋ ತೆಗೆಸ್ಕೊಂಡು ಬರಕ್ಕೆ ಹೋಗ್ತಾ ಇರೋದೀಗ. ನಿಲ್ಲಿಸಿ ಎಷ್ಟು ಧೂಳಾಗ್ಬಿಟ್ಟಿದೆ, ಗಲೀಜಾಗ್ಬಿಟ್ಟಿದೆ. ಗೈಸ್, ಆಚೆ ಬಂದರೆ ಯಾವ ರೇಂಜಿಗೆ ಬಿರಿಯಾನಿ ಸ್ಮೆಲ್ ಬರ್ತಾ ಇದೆ ಗೊತ್ತಾ? ಈ ಮುಸ್ಲಿಮ್ಸ್ ಮಾಡೋ ಬಿರಿಯಾನಿ. ಓ ಮೈ ಗಾಡ್, ಆ ಸ್ಮೆಲ್ಲಿಗೆ ನನಗೆ ಇವತ್ತು ಕ್ರೇವಿಂಗ್ಸ್ ಆಯಿತು ಬಿರಿಯಾನಿ ತಿನ್ನಬೇಕು ಅಂತ. ಪಕ್ಕದಲ್ಲೇ ಫಂಕ್ಷನ್ ನಡೀತಾ ಇದೆ. ಇಲ್ಲಾರ್ದೋ ಮುಸ್ಲಿಮ್ಸ್ ಮದುವೆ ಆಗ್ತಾ ಇದೆ. ಬಿರಿಯಾನಿ ವಾಸನೆ ಗಮ್ ಅಂತ ಬರ್ತಾ ಇದೆ ಗೊತ್ತಾ ಹೊರಗಡೆ ಹೋದರೆ. ಅದಕ್ಕೆ
ಅದಕ್ಕೆ ಹೋಟೆಲಿಂದ ನಾನು ಬಿರಿಯಾನಿ ಪಾರ್ಸಲ್ ತರಕ್ಕೆ ಹೇಳಿದೆ ಅಪ್ಪಂಗೆ. ಸೊ ದಟ್ ಈಸ್ ಬಿರಿಯಾನಿ. ಯಮ್ಮಿ ಯಮ್ಮಿ. ಕಮ್ ಲೆಟ್ಸ್ ಈಟ್ ದಿಸ್. ನೀನು ಬಿರಿಯಾನಿ ತರ್ತೀಯ ಅಂತ ತಿಂದಿರಲಿಲ್ಲ ಗೈಸ್. ಇವತ್ತು ನನ್ನ ಗಾಡಿಗೂ ನ್ಯೂ ನಂಬರ್ ಪ್ಲೇಟ್ ಹಾಕ್ಸ್ಕೊಬನ್ನಿ ಅಂತ ಹೇಳಿದ್ದೀನಿ. ಗ್ಯಾರೇಜ್ ಅವ್ರು ಬಂದಿದ್ದಾರೆ. ಈ ಗಾಡಿನ ಇವತ್ತು ತೊಗೊಂಡು ಹೋಗ್ತಾ ಇದ್ದಾರೆ ಬಿಕಾಸ್ ಮೆಶ್ ಹಾಕ್ಸ್ಬೇಕು ಅಂತ. ಆ್ಯಂಡ್ ಇಲ್ಲೆಲ್ಲೋ ಏನೋ ಇದೆಯಂತೆ, ಬನ್ನಿ ಎಲ್ಲ ನೋಡ್ತಾ ಇದ್ದಾರೆ. ಏನಾಯ್ತು? ಹಂಗಾರೆ ಇಲ್ಲಿ ಇದೆ, ಅದರೊಳಗೆ ಕರಗಿದೆ, ಇಲ್ಲಿ ಸತ್ತಿದೆ, ಒಳಗಡೆನೂ ಸತ್ತೋಗಿದೆ. ಆ ಹುಳ ಇದ್ರೆ ಇಲ್ಲಿ ಇದಾವೆ ಅಂತನಾ? ಏನೋ ಅಪ್ಪ ಒಟ್ರಸಿಗೆ ಬಂದು ಇಲ್ಲಿ ಬರಬಾರ್ದು, ಹಂಗೆ ಮಾಡಿಕೊಡಿ. ಡ್ರೈವಿಂಗ್ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಅಷ್ಟರಲ್ಲಿ ಕಾರ್ ಹೋಗ್ತಾ ಇದೆ, ತೊಗೊಂಡು ಹೋಗ್ತಾ ಇದ್ದಾರೆ ಮೆಶ್ ಹಾಕ್ಸೋಕ್ಕೆ. ಇನ್ನೊಂದು ಕಾರು ನಮ್ಮಪ್ಪ ತೊಗೊಂಡು ಹೋಗಿದ್ದಾರೆ. ಸೊ ನೋ ಡ್ರೈವಿಂಗ್ ವಿಡಿಯೋ, ಸದ್ಯಕ್ಕೆ ಡ್ರೈವಿಂಗ್ ವಿಡಿಯೋ ಇಲ್ಲ. ಸೊ ನಿನ್ನೆ ಅವ್ರು ಬಂದಿದ್ರಲ್ಲ ನಂಬರ್ ಪ್ಲೇಟ್ ಚೇಂಜ್ ಮಾಡ್ಕೊಡೋಕ್ಕೆ, ಆ್ಯಂಡ್ ಇವತ್ತು ಬಂದು ಕಾರ್ ತೊಗೊಂಡು ಹೋದ್ರು. ನಾಳೆ ಕೊಡ್ತಾರೆ ಅನಿಸುತ್ತೆ. ಬರೀ ಮೆಶ್ ಹಾಕೋದ ನಾಳೆ, ಫುಲ್ಲು ಇಂಟೀರಿಯರ್ ಕ್ಲೀನಿಂಗ್ ಅಂದರೆ 2 days ಆಗುತ್ತೆ. ಹಾಗೆ ಈವ್ನಿಂಗ್ ಆಚೆ ಕಡೆ ಹೋಗಿದ್ದೆ. ಆ್ಯಂಡ್ ಆನ್ ದ ವೇ ನನಗೆ ನನ್ನ ಫೇವ್ರೆಟ್ ಆದಂಥ ನೇರಳೆ ಹಣ್ಣು ಸಿಕ್ತು. ಸೊ ನೇರಳೆ ಹಣ್ಣು ಸಿಕ್ಕಿದ್ರೆ ಗೊತ್ತಲ್ಲ, ನಾನು ಮಿಸ್ ಮಾಡೋದೇ ಇಲ್ಲ, ಮನೆಗೆ ತೊಗೊಬರ್ತೀನಿ. ಹಾಗೆ ಕೆಲವು ಸ್ನ್ಯಾಕ್ಸ್ ಬೇಕಿತ್ತು. ನನಗೆ ವೇಫರ್ಸ್ ತಿನ್ನಬೇಕು ಅಂತ ತುಂಬ ಕ್ರೇವಿಂಗ್ಸ್ ಆಗ್ತಿತ್ತು. ಸೊ ವೇಫರ್ಸ್ ಮತ್ತು ಕೆಲವು ಸ್ನ್ಯಾಕ್ಸ್ ಐಟಮ್ಸ್ ಆ್ಯಂಡ್ ನೇರಳೆ ಹಣ್ಣು ತೊಗೊಬಂದೆ. ಮನೆಗೆ ಬಂದು ನೋಡಿದರೆ ನಮ್ಮ ಡ್ಯಾಡಿನೂ ನೇರಳೆ ಹಣ್ಣು ತಂದಿದ್ರು. ಸೊ ಇದು ವೈಟ್ ಕಲರಲ್ಲಿ ತಂದಿರೋದು ನಾನು ಒಂದು ಸ್ವಲ್ಪ ತಂದಿದ್ದೆ, ಆಮೇಲೆ ನಮ್ಮ ಡ್ಯಾಡಿ 1 kg ತಂದಿದ್ರು. ಹೀಗಿತ್ತು ಇವತ್ತಿನ ಡೇ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿ ಇನ್ ದ ನೆಕ್ಸ್ಟ್ ವೀಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.